ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್ ದರ್ಶನ್ ಕಲಸಿಪಾಳ್ಯದ ಮೂಲಕ ಬಣ್ಣದ ಲೋಕಕ್ಕೆ ಒಂದು ಮಾಸ್ ಎಂಟ್ರಿಯನ್ನು ಕೊಟ್ಟಂತಹ ದರ್ಶನ್ ಇವತ್ತು ಅದೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿಯಾಗಿ ಇವತ್ತು ಕಂಬಿ ಎಣಿಸುವ ಪರಿಸ್ಥಿತಿ ಬಂದಿದೆ. ಮಾಡಬಾರದ ಕೆಲಸವನ್ನ ಮಾಡಿ ಹೀನಾಯವಾದಂತಹ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇವತ್ತು ದರ್ಶನ್ಗೆ ಎದುರಾಗಿದೆ. ದರ್ಶನ್ ಪಾಪ್ಯುಲಾರಿಟಿ ಏನು, ದರ್ಶನ್ಗಿರುವಂತಹ ಅಭಿಮಾನಿ ಸಮೂಹ ಎಂಥದ್ದು, ದರ್ಶನ್ ಮನೆತನ ಎಂಥದ್ದು, ದರ್ಶನ್ ಅವರ ಇಡೀ ಸಿನಿಮಾ ಕೆರಿಯರ್ ಬೆಳೆದು ಬಂದಂಥ ರೀತಿ ಎಂಥದ್ದು ಅನ್ನೋದನ್ನ ಮರೆತು ಒಂದು ಹೆಣ್ಣಿಗೋಸ್ಕರ, ಅದು ಕೇವಲ ಒಂದು ಹೆಣ್ಣಿಗೋಸ್ಕರ, ಅದು ಹೆಂಡತಿಯೂ ಅಲ್ಲ, ಹೆಣ್ಣಿಗೋಸ್ಕರ ಮಾಡಿದಂಥ ಒಂದೇ ಒಂದು ಮಾಡಬಾರದ ಕೆಲಸ ಇವತ್ತು ದರ್ಶನನ್ನ ಕಂಬಿ ಎಣಿಸುವ ರೀತಿ ಮಾಡಿದೆ. ಬಹುಶಃ ದರ್ಶನ್ ಇಂಥದ್ದೊಂದು ಕೃತ್ಯದಲ್ಲಿ ಭಾಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಕನಸಿನಲ್ಲೂ ಕೂಡ ಯಾರು ಆಲೋಚನೆ ಮಾಡಿರ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಅವರ ಹೆಸರು ಕೇಳಿ ಬಂದಾಗ ಈ ಪ್ರಕರಣದಲ್ಲಿ ತನಿಖೆ ನಡೆಸ್ತಿದ್ದಂಥ ಪೊಲೀಸರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿತ್ತು. ಯಾವ ದರ್ಶನ್, ಕನ್ಫ್ಯೂಸ್ ಆಗಿ ಏನಾದರೂ ಹೇಳ್ತಾ ಇದ್ದೀರಾ ಅಂತಲೂ ಕೂಡ ಕೆಲವರು ಅನುಮಾನವನ್ನ ಪಟ್ಟಿದ್ರು ತನಿಖಾಧಿಕಾರಿಗಳು. ಇನ್ನು ಪೊಲೀಸರ ಹೈಯರ್ ಆಫೀಸರ್ಸ್ಗಳಿರ್ತಾರಲ್ವಾ, ಆರಂಭದಲ್ಲಿ ತನಿಖಾಧಿಕಾರಿ ದರ್ಶನ್ ಅವರ ಪಾತ್ರ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಹೈಯರ್ ಆಫೀಸರ್ಗೆ ಹೇಳಿದಾಗ ಅವರು ಕೂಡ ಶಾಕ್ ಪಟ್ಟಿದ್ರಂತೆ. ಯಾವ ದರ್ಶನ್ ರೀ, ಸರಿಯಾಗಿ ಎಂಕ್ವೈರಿ ಮಾಡಿ ಸುಮ್ಮನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆಲ್ಲ ನೀವು ಕರೆಕ್ಟಾಗಿ ಎನ್ಕ್ವೈರಿ ಮಾಡಿದ್ದೀರಾ ಅಂತಲೂ ಕೂಡ ಕೇಳ್ತಾರಂತೆ. ಆ ಮಟ್ಟದ ಒಂದು ಶಾಕ್ ಎಲ್ರಿಗೂ ಕೂಡ ಎದುರಾಗಿತ್ತು. ಇನ್ನು ಸುದ್ದಿ ಬಂದಾಗ, ಸಹಜವಾಗಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗ 3 ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮದವರು ಕೂಡ ಸಹಜವಾಗಿ ಹೇಳಿರ್ತಾರೆ. ಅದೇ ರೀತಿ ಯಾರು ಕೂಡ ಬೇಕಾಬಿಟ್ಟು ಸುದ್ದಿಯನ್ನು ಪ್ರಸಾರ ಮಾಡ್ಲಿಕ್ಕೆ ಹೋಗಲಿಲ್ಲ, ನಾವೇ ಫಸ್ಟು ಅನ್ನೋ ರೀತಿಯಲ್ಲಿ. ಯಾಕಂದರೆ ಇಂಥದ್ದೊಂದು ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕಿಂತ ಮುಂಚೆ 4 ಸಲ ಯೋಚನೆ ಮಾಡಬೇಕು. ಅಷ್ಟು ಮರ್ಯಾದೆ ಗೌರವವನ್ನು ಸಂಪಾದನೆ ಮಾಡಿದಂಥ ದರ್ಶನ್ ಇತ್ತೀಚೆಗೆ ಸಾಲು ಸಂಕಷ್ಟಗಳನ್ನು ಎದುರಿಸ್ತಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ಎದುರಿಸಿದಂಥ ಸಂಕಷ್ಟಗಳದ್ದೇ ಒಂದು ತೂಕ ಆದರೆ ಈಗ ಎದುರಿಸ್ತಿರುವಂಥ ಸಂಕಷ್ಟದ್ದೇ ಒಂದು ತೂಕ. ಕಾರಣ ಅವೆಲ್ಲವನ್ನು ಕೂಡ ಮೀರಿಸುವಂತಹ, ಅವೆಲ್ಲವೂ ಕೂಡ ಚಿಕ್ಕ ಪುಟ್ಟ ಪ್ರಕರಣಗಳು ಅಂತೇಳಿ ಭಾವಿಸಿದ್ರು ಕೂಡ ಇದು ಜೀವ ತೆಗೆದಂಥ ಪ್ರಕರಣ, ಅತ್ಯಂತ ಗಂಭೀರವಾದಂಥ ಪ್ರಕರಣ, ಕೊಲೆ ಪ್ರಕರಣ. ಹೌದು, ಇಲ್ಲಿ ಪವಿತ್ರ A1, ದರ್ಶನ್ A2. ಹೀಗಿರುವಾಗ ಈ ಪ್ರಕರಣವನ್ನು ಲೈಟಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಸಲಿಗೆ ಇಲ್ಲಿ ದರ್ಶನ್ ಮಾಡಿರುವಂಥದ್ದು ಮಾಡಬಾರದ ಕೆಲಸ, ದರ್ಶನ್ ಸಹಚರರು ಮಾಡಿರೋದು ಮಾಡಬಾರದ ಕೆಲಸ. ಈ ಡಿ ಗ್ಯಾಂಗ್ ಮಾಡಿದಂತಹ ಈ ಕಿರಾತಕ ಕೃತ್ಯದ ಇಂಚಿಂಚು ಮಾಹಿತಿ ಮತ್ತು ಅವತ್ತು ಆಗಿದ್ದೇನು, ಘಟನೆ ನಡೆದಂತಹ ವೇಳೆ ಅಲ್ಲಿ ನಡೆದಿದ್ದೇನು, ದರ್ಶನ್ ಪಾತ್ರ ಏನು, ಜೊತೆಗೆ ದರ್ಶನ್ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಸಾಕ್ಷಿ ಸಿಕ್ಕಿದೆ ಹೇಗೆ, ಯಾರು ಕೂಡ ಇಲ್ಲಿ ಕಲ್ಪನೆಯನ್ನ ಮಾಡ್ಕೊಂಡು ಇರಲಿಕ್ಕಿಲ್ಲ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತೇಳಿ. ಬಟ್ ಅಸಲಿ ಇವ್ರ ಉದ್ದೇಶನೂ ಕೂಡ ಈ ರೀತಿ ಆಗಿರಲಿಲ್ಲ, ಸಾಯಿಸಬೇಕು ಅನ್ನೋಂಥ ಉದ್ದೇಶ ಇರಲಿಲ್ಲ. ಬಟ್ ಅಲ್ಲಿ ನಡೆದಿದ್ದೇನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು, ಮತ್ತು ಈ ಮಾಹಿತಿ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಆಶ್ಚರ್ಯ ಪಡ್ತೀರ. ಯಾವ ಈ ಮಿಸ್ಟೀರಿಯಸ್ ಸಿನಿಮಾಗಳಿರ್ತಾವಲ್ಲ, ರೋಚಕತೆ ಇರುವಂತಹ ಕೇಸ್ ಫೈಲ್ ಇರುವಂಥ ಸಿನಿಮಾಗಳು, ಮಲಯಾಳಂ ಸಿನಿಮಾಗಳು, ಅದಕ್ಕಿಂತನೂ ಕೂಡ ರೋಚಕತೆ ಆಗಿದೆ. ಅದು ಹೇಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಈ ಹತ್ಯೆ ಆಗಿರುವಂತಹ, ಜೀವವನ್ನು ತೆಗೆದಿರುವಂತಹ ಒಂದು ಗ್ಯಾಂಗ್ ಒಂದು ಕಡೆ ಆದರೆ, ಡಿ ಗ್ಯಾಂಗ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜೀವವನ್ನು ತೆಕ್ಕೊಂಡಿರುವಂತಹ ಅಥವಾ ಜೀವ ಹೋಗಿರುವಂತಹ ರೇಣುಕಸ್ವಾಮಿ, ಬಡವ ರೇಣುಕಸ್ವಾಮಿ ಮತ್ತೊಂದು ಕಡೆ. ಆತ ಮಾಡಿದಂಥ ಕೆಲಸ ಏನು ಅಂತ ಹೇಳಿದ್ರೆ, ಆತ ರೆಡ್ಡಿ 2205 ಅನ್ನುವಂಥ ನಕಲಿ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯೊಂದನ್ನು ಬಳಸ್ತಾ ಇದ್ದ. ತುಂಬ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ರೆಡ್ಡಿ 220.5 ಅನ್ನುವಂತಹ ಹೆಸರಲ್ಲಿ ಒಂದು ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಬಳಸ್ತಾ ಇದ್ದ. ಈ ಖಾತೆಯಲ್ಲಿ ಏನು ಮಾಡ್ತಿದ್ದ, ಪವಿತ್ರ ಗೌಡಗೆ ನಿಂದನಾತ್ಮಕವಾಗಿ ಮತ್ತು ಅಶ್ಲೀಲವಾಗಿ ಕಮೆಂಟ್ ಮಾಡು ಅಂತ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದ ಅನ್ನೋದು ಆರೋಪ. ಬಟ್ ಆತನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದರ್ಶನ್ ಮತ್ತು ಪವಿತ್ರ ಗೌಡ ಚೆನ್ನಾಗಿರಬಾರ್ದು, ದರ್ಶನ್ ಅವರ ಲೈಫ್ನಲ್ಲಿ ಪವಿತ್ರ ಗೌಡ ಎಂಟ್ರಿ ಕೊಡಬಾರ್ದು ಅಂತೇಳಿ. ಇಲ್ಲಿ ಆ ಪತ್ನಿ ಯಾರು, ಈ ಕೊಲೆಯಾಗಿ ಹೋಗಿದ್ದಾನಲ್ಲ ರೇಣುಕಸ್ವಾಮಿ, ಆತನ ಪತ್ನಿ ಮತ್ತು ಮನೆಯವರು ಹೇಳ್ತಾರೆ ದರ್ಶನ್ ಅವರ ಅಭಿಮಾನಿ ಆತ ಅಲ್ಲ ಅಂತೇಳಿ. ಇವತ್ತು ನೋವಲ್ಲಿ ಅಥವಾ ಸಿಟ್ಟಲ್ಲಿ ಹೇಳ್ತಿರ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ದರ್ಶನ್ ಅವರ ಅಭಿಮಾನಿ, ಜೊತೆಗೆ ಅವನು ಅಣ್ಣ ಅಂತೇಳಿ ಕರಿತಾ ಇದ್ದ ಯಾರನ್ನ, ದರ್ಶನ್ನ. ಬಹುತೇಕ ಎಲ್ಲ ಸ್ಟಾರ್ಗಳನ್ನು ಕೂಡ ಇದೇ ರೀತಿ ಅಣ್ಣ ಅಂತೇಳಿ ಕರೀತಾರೆ. ಜೊತೆಗೆ ಈ ಸೆಲೆಬ್ರಿಟಿ ಅಥವಾ ಅಭಿಮಾನಿಗಳೇ ನಮ್ಮನೆ ದೇವರು ಅಂತೇಳಿ ಭಾವಿಸುವಂಥ ಈ ನಟರು ಅವರಿಗೆ ಕೊಡಬೇಕಾದಂಥ ಗೌರವ ಯಾವ ರೀತಿ ಇರಬೇಕು ಮತ್ತು ಇಲ್ಲಿ ಆಗಿದೆಯನ್ನೋ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನಾಗ್ತಿತ್ತು, ಅಶ್ಲೀಲವಾಗಿ ಒಂದಷ್ಟು ವಿವಾದಾತ್ಮಕ ವಿಚಾರಗಳನ್ನು ಪ್ರಸ್ತಾಪಪಡಿಸಿ ಆಕೆಗೆ ಕಮೆಂಟ್ ಕೂಡ ಮಾಡ್ತಿದ್ದ. ಆಕೆನೂ ಕೂಡ ರಿಪ್ಲೈ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ.
ಯಾರಿಗೆ? ಈ ರೆಡ್ಡಿ 220 ಖಾತೆಯನ್ನ ಹ್ಯಾಂಡಲ್ ಮಾಡ್ತಿದ್ದಂಥ ರೇಣುಕಾಸ್ವಾಮಿಗೆ. ಯಾರು? ಪವಿತ್ರ ಗೌಡ. ನಂತರ ಏನಾಗುತ್ತೆ, ಇದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ರೇಣುಕಾಸ್ವಾಮಿಗೆ ಹೇಳ್ತಾರೆ, ಆ ರೀತಿ ಮಾಡಬೇಡ, ಒಳ್ಳೇದಲ್ಲ ಅಂತೇಳಿ. ಬಟ್ ತುಂಬ ಸಿಲ್ಲಿ ಮ್ಯಾಟ್ರ್ ಇವೆಲ್ಲ, ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕಿತ್ತು. ಬಟ್ ಇವ್ರು ಏನು ಮಾಡ್ತಾರೆ, ಹೈಸ್ಕೂಲ್ ಲೆವೆಲ್ಗೆ ಥಿಂಕ್ ಮಾಡ್ತಾರೆ. ಮೆಚುರಿಟಿ ಇರುವಂತಹ ವ್ಯಕ್ತಿಗಳಲ್ಲ ಇವರು ಅನ್ನೋದಕ್ಕೆ ಸಾಕ್ಷಿ ಇದು. ಆ ಲೆವೆಲ್ಗೆ ಥಿಂಕ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಇವನು ಯಾರು ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಪವನ್ಗೆ ವಹಿಸ್ತಾಳೆ. ಯಾರು? ಇದೇ ಪವಿತ್ರ ಗೌಡ. ಪವನ್ ಯಾರು ಅಂತೇಳಿ ಕೇಳಿದ್ರೆ ದರ್ಶನ್ ಆಪ್ತ ಮತ್ತು ಪವಿತ್ರ ಗೌಡ ಜೊತೆಗೆ ಪವಿತ್ರ ಗೌಡಲ ಬೇಕು ಬೇಡಗಳನ್ನು ನಿಭಾಯಿಸ್ತಿದ್ದಂಥ ವ್ಯಕ್ತಿ. ಈತ ಏತ್ರಿ. ಇವರು ಇಲ್ಲಿ ಪವನ್ ಇವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಪವನ್ ಏನು ಮಾಡ್ತಾನೆ, ಪವನು ಅಲ್ಲಿನ ಯಾರು ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಇವನು ಅನ್ನೋದು ಪತ್ತೆ ಹಚ್ಚಿ, ನಂತರ ಚಿತ್ರದುರ್ಗದಲ್ಲಿರುವಂಥ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ರಘು ಅಂತೇಳಿ, ರಾಘವೇಂದ್ರ ರಘು ಅಂತೇಳಿ ಹೇಳ್ತಾರೆ, ಅವನಿಗೆ ಹೇಳ್ತಾನೆ, ಈ ರೀತಿ ಗುರು ಹೀಗೀಗೆ ಒಬ್ಬ ಈ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಕ್ಕಂಗೆ, ಅಕ್ಕ ಒಂಚೂರು ನೋಡು ಅಂತೇಳಿ ಹೇಳಿದ್ದಾರೆ ಅಂತೇಳಿ. ನಂತರ ವಿಚಾರ ದರ್ಶನ್ಗೆ ಗೊತ್ತಾಗುತ್ತೆ. ದರ್ಶನ್ಗೆ ಏನು ಹೇಳ್ತಾರೆ, ಇವ್ರುಗಳೇ ಎಲ್ಲ ಪ್ಲಾನ್ ಮಾಡ್ಕೊಂಡು ದರ್ಶನ್ಗೆ ಏನು ಹೇಳ್ತಾರೆ, ಹೀಗೀಗಣ ಕರ್ಕೊಂಬರ್ತೀವಿ ಬೆಂಗಳೂರಿಗೆ ಅಂತೇಳಿ. ಏನು ಮಾಡ್ತಾರೆ, ಕರ್ಕೊಂಬರೋದಕ್ಕಿಂತ ಮುಂಚೆ ಅವನಿಗೆ ಅವನ ಇನ್ಫಾರ್ಮೇಷನ್ಸ್ನೆಲ್ಲ ತೆಗಿಬೇಕಲ್ವಾ. ಯಾರು? ರೆಡ್ಡಿ 02205 ಅಕೌಂಟ್ನ ಇನ್ಫಾರ್ಮೇಷನ್ಸ್ ತೆಗಿಬೇಕಲ್ವಾ. ಅದಕ್ಕೇನು ಮಾಡ್ತಾರೆ, ಇವರೊಂದು ಹುಡುಗಿಯ ಹೆಸರಿನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡ್ಕೊಳ್ತಾರೆ. ಆಗೇನು ಮಾಡ್ತಾರೆ, ಈ ಹುಡುಗಿ ಹೆಸರಲ್ಲಿ ಚಾಟ್ ಮಾಡಿ 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 ಅವನು ಎಲ್ಲಿಯವನು ಏನು ಅಂತೇಳಿ ಗೊತ್ತಾಗಿ, ಅವನು ನಂತರ ಗೊತ್ತಾಗೋದು ಚಿತ್ರದುರ್ಗದವನು. ಅವನನ್ನು ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಚಿತ್ರದುರ್ಗದಲ್ಲಿ ಮೀಟ್ ಮಾಡು ಬಾ ಅಂತೇಳಿ ಕರೀತಾರೆ. ಅವನನ್ನು ಕರ್ಕೊಂಬಂದು ಅಲ್ಲಿಂದ ಎತ್ತಾಕೊಂಬಂದು ಸೀದಾ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಕರ್ಕೊಂಬಂದು ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಒಂದು ಶೆಡ್ಡನ್ನು ಸೆಲೆಕ್ಟ್ ಮಾಡಿರ್ತಾರೆ. ಆ ಶೆಡ್ಡಿಗೆ ಯಾರ್ದು? ಇಲ್ಲಿ ಸ್ಟೋರಿ ಬ್ರೂಕ್ಸು ಇನ್ನಿತರ ರೆಸ್ಟೋರೆಂಟ್ಗಳಿದಾವಲ್ಲ, ಆ ವಿನಯ್ ಅನ್ನೋಂಥ ವ್ಯಕ್ತಿ, ಪಟ್ಟಣಗೆರೆ ಜಯಣ್ಣ ಅವರ ಸಹೋದರಿ ಪುತ್ರನಾದಂತಹ ಹೋಟೆಲ್ ಉದ್ಯಮಿಯಾಗಿರುವಂತಹ ವಿನಯ್, ಅವನು ಈ ಕೃತ್ಯದಲ್ಲಿ ಭಾಗಿಯಾಗ್ತಾನೆ. ಅವನು ಕೂಡ ದರ್ಶನ್ ಕ್ಲೋಸ್ ಫ್ರೆಂಡ್. ಯಾರು? ಈ ವಿನಯ್, ರಘು, ಆಮೇಲೆ ಈಗ ಸದ್ಯಕ್ಕೆ ಪಿಕ್ಚರಲ್ಲಿರೋದು ಯಾರು? ಪವನು, ಪವಿತ್ರ, ಇಷ್ಟು ಜನ ಒಂದು ಫ್ರೆಂಡ್ಸ್. ಇವ್ರೇನು ಮಾಡ್ತಾರೆ, ಒಂದು ಶೆಡ್ಡನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ವಿನಯ್ಗೆ ಸೇರಿದಂಥ ಶೆಡ್. ಅಲ್ಲಿಗೆ ಕರ್ಕೊಂಬಂದು ಇವನನ್ನು ಹಾಕ್ತಾರೆ. ಯಾರನ್ನ? ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದು ಹಾಕ್ತಾರೆ. ಇವರು ಶೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಇದೇ ಸ್ಟೋರಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡ್ತಾರೆ. ಮಧ್ಯಾಹ್ನನೇ ಪಾರ್ಟಿ ಮಾಡ್ತಾರೆ. ಎಣ್ಣೆ ಹೊಡಿತಾರೆ, ಟೈಟ್ ಆಗ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ನೇರವಾಗಿ ಆ ಶೆಡ್ ಇದ್ದಂತಹ ಸ್ಥಳಕ್ಕೆ ಹೋಗ್ತಾರೆ. ಆ ಶೆಡ್ಡಿಗೆ ಇವನನ್ನು ಆಲ್ರೆಡಿ ಕರ್ಕೊಂಬಂದು ಹಾಕಿರ್ತಾರೆ. ಯಾರನ್ನ? ರೇಣುಕಾಸ್ವಾಮಿಯನ್ನು. ಅಲ್ಲಿಗೆ ತಗೊಂಬಂದು ಹಾಕಿದಾಗ ಪ್ರಶ್ನೆಗಳ ಸುರಿಮಳೆಯನ್ನೇ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಂದೀಶು ಮತ್ತು ಪ್ರಕಾಶು, ಲಕ್ಷ್ಮಣು, ದೀಪಕ್ಕು, ನಿಖಿಲು, ಆಮೇಲೆ ಕಾರ್ತಿಕ್, ಆಮೇಲೆ ನಾಗರಾಜ್ ಅನ್ನೋಂತಹ ವ್ಯಕ್ತಿ, ಇವರಿಷ್ಟು ಜನ, ದೀಪಕ್ ಅನ್ನೋರು ಇಬ್ಬರು ಇದ್ದಾರೆ, ಇವರಿಬ್ಬರು ಜೊತೆಗೆ ನಾಗರಾಜ್ ಅನ್ನೋಂಥ ವ್ಯಕ್ತಿ ಮ್ಯಾನೇಜರು. ಇವರಿಷ್ಟು ಜನರು ಏನು ಮಾಡ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹೊಡೆದಿದ್ದಾರೋ ಇಲ್ವೋ ಅನ್ನೋಂಥ ಸ್ಪಷ್ಟ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸುಮ್ಮನೆ ಊಹಾಪೋಹಗಳಿದ್ದಾವೆ, ದರ್ಶನ್ ಹೊಡೆದಿಲ್ಲ ಅನ್ನುವಂಥದ್ದು ಒಂದಷ್ಟು ಊಹಾಪೋಹಗಳಿದ್ದಾವೆ. ಬಟ್ ಎಲ್ಲೂ ಕೂಡ ದರ್ಶನ್ ಲಿಟ್ರಲಿ ಹೊಡೆದಿದ್ದಾನೆ ಅನ್ನುವಂಥ ಮಾಹಿತಿ ಎಲ್ಲೂ ಕೂಡ ಇಲ್ಲ ಸದ್ಯಕ್ಕೂ ಕೂಡ. ನಂತರ ಏನು ಮಾಡ್ತಾರೆ, ವಿಪರೀತವಾದಂತಹ ಬ್ಲಡ್ ಎಲ್ಲದೂ ಕೂಡ ಹೋಗಿರುತ್ತೆ. ಅದು ಯಾವ ಲೆವೆಲ್ಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆ ಲೆವೆಲ್ಗೆ ಹೊಡೆದಿದ್ದಾರೆ. ಹೊಡೆದು ಏನು ಮಾಡಿದ್ದಾರೆ, ಅಲ್ಲೇ ಇದ್ದಂತಹ ಜೀವ ಹೋಗಿದೆ ಅದು ಇದು ಗೊತ್ತಾಗುತ್ತಲ್ಲ, ಗಾಬರಿ ಆಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಾಜಕಾಲುವೆಗೆ ಬಾಡಿಯನ್ನು ತಗೊಂಡು ಹಾಕಿಬಿಡ್ತಾರೆ. ಯಾಕೆ? ರಾಜಕಾಲುವೆಗೆ ಹಾಕಿದ್ರೆ ಕೊಚ್ಕೊಂಡು ಹೋಗುತ್ತೆ, ಮಳೆ ಬೇರೆ ಬರ್ತಿದೆಯಲ್ಲ, ಕೊಚ್ಕೊಂಡು ಹೋಗುತ್ತೆ, ಸಿಗೋದಿಲ್ಲ ಸುಳಿವು, ಎಲ್ಲ ಹೋಗಿರುತ್ತೆ, ಯಾರೋ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತೇಳಿ. ಬಟ್ ಇವ್ರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತೆ. ಮಾರನೇ ದಿನ ಆ ಬಾಡಿ ಏನಿದೆ ಅದನ್ನು ನಾಯಿಗಳು ಎಳೆದಾಡ್ತಾ ಇತ್ತು. ಇದನ್ನು ಏನು ಮಾಡ್ತಾನೆ, ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಗಮನಿಸಿ ಮತ್ತು ಡೆಲಿವರಿ ಬಾಯ್ ಒಬ್ಬ ಗಮನಿಸಿ ಅದನ್ನು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ಯಾವಾಗ ಗೊತ್ತಾಗುತ್ತೋ, ಇದು ಗೊತ್ತಾದ ತಕ್ಷಣ ದರ್ಶನ್ಗೆ ಶಾಕ್. ಅಬ್ಬ ಏನಾಯಿತು, ಇಷ್ಟೆಲ್ಲ ಆಯ್ತಲ್ಲ, ಇಷ್ಟಾದರೂ ಕೂಡ ಈ ವಿಚಾರ ಹೆಂಗೆ ಗೊತ್ತಾಯಿತು ಅಂತೇಳಿ ಹೇಳ್ತಾರೆ. ಆಗೇನಾಗುತ್ತೆ, ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 3 ಜನರನ್ನು ದರ್ಶನ್ ಏನು ಮಾಡ್ತಾರೆ, ನಾನು ನಿನ್ನನ್ನು ಸೇಫ್ ಮಾಡ್ತೀನಿ, ನೀವು ಹೋಗಿ ಸರೆಂಡರ್ ಆಗಿ, ಬೇಡ ರಿಸ್ಕು ಅಂತೇಳಿ ಹೇಳ್ತಾರೆ. ಯಾವಾಗ ಆ 3 ಜನ ಹೋಗಿ ಸರೆಂಡರ್ ಆಗ್ತಾರೆ ನೋಡಿ ಪೊಲೀಸರ ಬಳಿ, ಸರೆಂಡರ್ ಆದಾಗ ಇಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಮೂಡುತ್ತೆ.
ಜೊತೆಗೆ CCTV ಫುಟೇಜ್ಗಳು ಮತ್ತು ಇನ್ನೂ ಮತ್ತೊಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ಗಳನ್ನು ಗ್ಯಾದರ್ ಮಾಡಿದಾಗ ದರ್ಶನ್ಸ್ ಕೂಡ ಅಲ್ಲಿಗೆ ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಯಾವಾಗ ಅಲ್ಲಿಗೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ಆಗ ಪೊಲೀಸರು ಅಲರ್ಟ್ ಆಗ್ತಾರೆ. ಪೊಲೀಸರು ಈ ಪ್ರಕರಣವನ್ನು ಇನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಆಗ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ, ಪವಿತ್ರ ಗೌಡ ಪಾತ್ರ ಮತ್ತು ಉಳಿದವರ ಈ 13 ಮತ್ತು 17 ಇಷ್ಟೂ ಜನರ ಪಾತ್ರ ಏನು, ಕಿರಾತಕರ ಗ್ಯಾಂಗ್ನ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ರೇಣುಕಾ ಸ್ವಾಮಿಯನ್ನು ಮುಗಿಸಿದವರ ಬಂಡವಾಳ ಬಯಲಾಗ್ತಾ ಹೋಗುತ್ತೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಬಂದಿರೋದಕ್ಕೆ ಸಾಕ್ಷಿಯಾಗಿ ಅವರ ಜೀಪ್ ಬಂದಿರುವಂತಹ ದೃಶ್ಯವೂ ಕೂಡ CCTVಯಲ್ಲಿದೆ. ಈಗ ಪ್ರಮುಖವಾಗಿ ಈ ಲೊಕೇಶನ್ನಲ್ಲಿರುವಂಥ CDRನ ತೆಗೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ದರ್ಶನ್ ಇದ್ರು ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಯಾಗಿ, ಜೊತೆಗೆ ಈ ಪ್ಲಾನ್ಗಳು ಹೇಗೆ ನಡೀತು ಅನ್ನುವಂತಹ ಸಾಕ್ಷಿಗಳನ್ನು ಸಂಗ್ರಹಿಸ್ತಿದ್ದಾರೆ. ಅಂದರೆ ಯಾರ್ಯಾರ್ದು ಪಾತ್ರ ಏನೇನು ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಚಾಟ್ ಏನಾದರೂ ನಡೆದಿತ್ತಲ್ವ, ಈ ವಿಚಾರದ ಬಗ್ಗೆ ಚಾಟ್ ಆಗಿರ್ಬೋದು, ಫೋನೋ ಕಾನ್ವರ್ಸೇಷನ್ಸ್ಗಳಾಗಿರ್ಬೋದು, ಇದೇನು ಅನ್ನೋದನ್ನು ಕೂಡ ತೆಗಿತಿದ್ದಾರೆ. ಪವಿತ್ರಗೌಡ ಮತ್ತು ರೆಡ್ಡಿ ಇವರಿಬ್ಬರ ನಡುವೆ ನಡೆದಂತಹ ಈ ಸಂಭಾಷಣೆಗಳೇನಿದೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ಸನ್ನು ತೆಗಿತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಕೃತ್ಯ ನಡೀತಲ್ಲ, ಇದು ಅತ್ಯಂತ ಗಾಬರಿ. ಇಷ್ಟೆಲ್ಲ ಕೃತ್ಯ ನಡೆದ ಮೇಲೆ ಆತನ ಜೀವ ಹೋಗಿದೆ ಅಂತೇಳಿ ದರ್ಶನ್ಗೆ ಗೊತ್ತಾಗ ದರ್ಶನ್ ಸ್ವತಃ ಲಿಟ್ರಲಿ ಪವಿತ್ರಗೌಡ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಂಥ ಮಾಹಿತಿನೂ ಕೂಡ ಇದೆ. ಯಾಕೆ, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂಥೇಳಿ. ಈ ಇಡೀ ಪ್ರಕರಣ ನಡೆದಿದ್ದು ಮತ್ತು ಇವತ್ತು ಈ ರೀತಿ ಆಗೋದಕ್ಕೆ ಕಾರಣ ನೀನೇ ಅಂತೇಳಿ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಇಷ್ಟ ಇರಲಿಲ್ಲ ಅಂತೆ. ದರ್ಶನ್ ಹೇಳಿದ್ರಂತೆ ವಾರ್ನಿಂಗ್ ಮಾಡಿ ಬಿಟ್ಬಿಡಿ, ಕರ್ಕೊಂಬರಕ್ಕೆ ಹೋಗಬೇಡಿ, ಹೊಡೆಯಕ್ಕೆ ಹೋಗಬೇಡಿ ಅಂತಲೂ ಕೂಡ ಹೇಳಿದ್ರಂತೆ. ಬಟ್ ಇವರ ಅತಿರೇಕದ ವರ್ತನೆ ಇದೆಯಲ್ಲ, ಕಾನೂನನ್ನು ಕೈ ತೆಗೆದುಕೊಂಡಂಥ ಪರಿಣಾಮ ಮತ್ತು ಕುಡಿದಂಥ ನಶೆಯಲ್ಲಿ ಮಾಡಿದಂಥ ಕೃತ್ಯ ರೇಣುಕಾ ಸ್ವಾಮಿಯ ಜೀವವನ್ನು ತೆಗೆದಿದೆ. ಹಾಗಾದರೆ ಈ ರೇಣುಕಾ ಸ್ವಾಮಿ ಯಾರು, ಆತನಿಗೂ ಮತ್ತು ಈ ಇಡೀ ಕೃತ್ಯಕ್ಕೂ ಸಂಬಂಧ ಏನು, ಆತನ ಮನೆಯವರ ಪರಿಸ್ಥಿತಿ ಇವತ್ತು, ಆತನ ಹೆಂಡತಿ, ತಾಯಿ, ಮಕ್ಕಳು, ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.